ಓಂ ಶಾಂತಿ. ಡೇಟ್ ಆಗಿದೆ 24/5/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಪೊಸಿಷನ್ ಮೇ ठहरने से ಅಪೋಸಿಷನ್ ಸಮಾಪ್ತ. ಪೊಸಿಷನ್ ಅಪೋಸಿಷನ್ ಏನು ವ್ಯತ್ಯಾಸ ಇದೆ ಎರಡು ಶಬ್ದಗಳಲ್ಲಿ? ಪೊಸಿಷನ್ ಅಪೋಸಿಷನ್. ಪೊಸಿಷನ್ಗೆ ಹಿಂದೆ ಅ ಅಕ್ಷರ ಹಚ್ಚಿದ್ರೆ ಏನಾಗ್ಬಿಡ್ತದೆ? ಅಪೋಸಿಷನ್ ಆಗ್ತದಲ್ಲ. ಪೊಸಿಷನ್ ಮೇ ठहरने से ಸ್ಥಿತಿನಲ್ಲಿ ಇರೋದ್ರಿಂದ ಅಪೋಸಿಷನ್, ಎದುರು ಅಪೋಸಿಷನ್ ಆಗ್ತಿರ್ತದೆ, ಮಾಯಾ ಅಪೋಸಿಷನ್ ಆಗ್ತಿರ್ತದಲ್ಲ, ಅದೇನಾಗ್ಬಿಡ್ತದೆ? ಸಮಾಪ್ತ ಆಗ್ತದೆ. ಬಾಬಾ ಹೇಳ್ತಾರೆ, ಸರ್ವ ಆತ್ಮಾओंके ಸುಖ और ಶಾಂತಿ ಕರ್ತಾ ಬನೆ ಹೋ. ಬಾಬಾ ಕೇಳ್ತಾರೆ, ಎಲ್ಲ ಆತ್ಮಗಳಿಗೆ ಸುಖ ಮತ್ತು ಶಾಂತಿಯನ್ನು ಕೊಡುವಂಥವ್ರು ಆಗಿದ್ದೀರಿ ನೀವು ಅಂತ ಕೇಳ್ತಾರೆ ಬಾಬಾ. ಕ್ಯೋಂಕಿ ದುಃಖಹರ್ತಾ ಸುಖಕರ್ತಾಕೆ ಸಿಕ್ಕಲಧೇ ಬಚ್ಚೆ ಹೋ. ಯಾಕಂತಂದರೆ ದುಃಖಹರ್ತ ಸುಖಕರ್ತ ಯಾರಾಗಿದ್ದಾರೆ? ಶಿವಬಾಬಾ. ಸುಖಕರ್ತ ದುಃಖಹರ್ತ ಯಾರು? ಶಿವಬಾಬಾ. ಆ ಶಿವಬಾಬಾನ ಸಿಕ್ಕಿಲಧೇ ಬಚ್ಚೆ ಅಂದರೆ ಅಗಲಿದಂಥ ಮಕ್ಕಳು ನೀವು. तो जो बाप का कर्तव्य वही बच्चों का कर्तव्य. ಸುಖಕರ್ತ ದುಃಖಹರ್ತ ಅನ್ನೋದು ಪರಮಾತ್ಮನ ಒಂದು ಕರ್ತವ್ಯ. ಎಲ್ಲ ಕರ್ತವ್ಯಗಳಲ್ಲಿ ಅದು ಒಂದು ಕರ್ತವ್ಯ. ಆ ತಂದೆಯ ಮಕ್ಕಳು ನೀವು, ನಿಮ್ಮದು ಕರ್ತವ್ಯನೂ ಕೂಡ ಏನಾಗಿದೆ? ಮಾಸ್ಟರ್ ಸುಖಕರ್ತ ದುಃಖಹರ್ತ ಆಗಿದ್ದೀರಾ. जो विश्व के कल्याण करता व सुख करता है, उनके पास कभी भी दुख की लहर स्वप्न में भी अथवा संकल्प में भी आ नहीं सकती. ಬಾಬಾ ಹೇಳ್ತಾರೆ, ಏನು ನೀವು ವಿಶ್ವ ಕಲ್ಯಾಣಕರ್ತ ಆಗಿದ್ದೀರಿ, ಸುಖಕರ್ತ ಆಗಿದ್ದೀರಿ, ಮತ್ತು ನಿಮ್ಮ ಎದುರುಗಡೆ ಎಂದೂ ಕೂಡ ದುಃಖದ ಒಂದು ಸಣ್ಣ ಅಲೆನೂ ಕೂಡ ಬರಬಾರ್ದು. ಕನಸಿನಲ್ಲಿ, ಮನಸ್ಸಿನಲ್ಲಿ, ಸಂಕಲ್ಪದಲ್ಲಿನೂ ಕೂಡ ದುಃಖದ ಒಂದು ಸಣ್ಣ ಅಲೆನೂ ಕೂಡ ಬರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. तो ऐसी स्थिति बना रहे हो व इस स्थिति में स्थित रहते हो. ಇಂಥ ಒಂದು ಸ್ಥಿತಿ ಮಾಡ್ಕೊಂಡಿದ್ದೀರೋ ಅಥವಾ ಇನ್ನೂ ಮಾಡ್ಕೊಳ್ಬೇಕಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಜಬ್ ಸೆ ನಯಾ ಜನ್ಮ ಲಿಯಾ बाप दादा के सिकिलधे बच्चे बने तो सर्वशक्तिवान की संतान के पास कोई भी प्रकार का संताप आ नहीं सकता. ಬಾಬಾ ಹೇಳ್ತಾರೆ, ಯಾವಾಗ ನಿಮಗೆ ಹೊಸ ಜನ್ಮ ಬಂತು, ನೀವು ಹೊಸ ಜನ್ಮ ತಗೊಂಡಿದ್ದೀರಾ, ಬಾಪ್ ದಾದಾರವರ ಅಗಲಿದ ಮಕ್ಕಳಾಗಿದ್ರಿ, ಈಗೇನಾಗ್ಬಿಟ್ಟಿದ್ದೀರಿ? ಸರ್ವಶಕ್ತಿವಾನ್ ಸಂತಾನ, ಆತನ ಹತ್ತಿರ ಇರುವುದರ ಕಾರಣ ಸಂತಾಪ ಅನ್ನೋದು ಬರಲೇಬಾರ್ದು ಅಂತ ಹೇಳ್ತಾರೆ ಬಾಬಾ. ಸಂತಾಪ ಅರ್ಥಾತ್, ಸಂತಾಪ ಅಂದ್ರೇನು? ದುಃಖ. ದುಃಖ ಕಿ ಲಹರ್ तब तक है जब तक सर्वशक्तिवान बाप की स्मृति नहीं रहती. ದುಃಖ ಯಾವಾಗ ಬರ್ತದೆ? ಬಾಬಾನ ಸ್ಮೃತಿ ಇಲ್ಲ ಅಂತಂದರೆ ದುಃಖ ಬಂದ್ಬಿಡ್ತದೆ. ಅಥವಾ ಉನ್ಕಿ ಸಂತಾನ್ ಪ್ರಾಕ್ಟಿಕಲ್ ಮೇ ನಹಿ ಬಂತೆ ಹೇ. ಬರೀ ಹೇಳ್ಕೊಂಡು ಹೋಗೋದಲ್ಲ, ಮೈ ಪರಮಾತ್ಮ ಕಿ ಸಂತಾನ್ ಹೂ, ಪರಮಾತ್ಮ ಕಿ ಸಂತಾನ್ ಹೂ ಹೇಳಿದ್ರೆ ದುಃಖ ಬರಂಗಿಲ್ಲ ಅಂತಿಲ್ಲ. ಆದರೆ ಏನಂತ ಹೇಳ್ತಾರೆ ಬಾಬಾ? ಪ್ರಾಕ್ಟಿಕಲ್ನಲ್ಲಿ ಹೌದು ನಾನು ಶಿವಬಾಬಾನ ಸಂತಾನನೇ ಇದ್ದೀನಿ ಅಂಥೇಳಿ ಪ್ರಾಕ್ಟಿಕಲ್ನಲ್ಲಿದ್ದರೆ ನಿಮಗೆ ದುಃಖದ ಅಲೆ ಬರೋದಿಲ್ಲ. ಸುಖಕ್ಕೆ ಸಾಗರ್ ಬಾಪ್ ಕಿ ಸಂತಾನ್ ತೋ ದುಃಖ ಕಿ ಲಹರ್ ಕ್ಯಾ ವಸ್ತು ಹೋತಿ ಹೇ? ಕ್ಯಾ ವಸ್ತು ಹೋತಿ ಹೇ? ಸುಖಕ್ಕೆ ಸಾಗರ್ ಬಾಪ್ ಕಿ ಸಂತಾನ್. ನಾವೆಲ್ಲ ಏನಾಗಿದ್ದೀವಿ? ಸುಖ ಸಾಗರನ ತಂದೆಯ ಮಕ್ಕಳು ಆಗಿದ್ದೀವಿ ಅಂತಂದಾಗ ಬಾಬಾ ಹೇಳ್ತಾರೆ, ದುಃಖದ ಅಲೆ ಅದು ಏನಾಗ್ತದೆ ನಮಗೆ? ಅದೇನು ಅನಿಸೋದೇ ಇಲ್ಲ. ಇಸಸೆ ಭೀ ಅಂಜಾನ್ ರಹತೆ ಹೋ. ದುಃಖ ಅಂದರೆ ನಮಗೆ ಗೊತ್ತಿಲ್ಲ ಏನು. ಬಾಬಾ ಹೇಳ್ತಾರೆ, ಸುಖ ಕಿ ಲೆಹರ್ ಮೇ ಹಿ ಲೆಹರಾತೆ ರಹತೆ ಹೇ. ಯಾರು ಸರ್ವಶಕ್ತಿಮಾನ್ ಶಿವಬಾಬಾನ್ ಮಗು ನಾನು ಅನ್ನೋ ಸ್ಮೃತಿನಲ್ಲಿ ಇದ್ದರೆ ನಾವು ಯಾವಾಗಲೂ ಸುಖದಲ್ಲಿ ತೇಲಾಡ್ತಾ ಇರ್ತೀವಿ. ಮಾಯಾ ಕಿ ಅಪೋಸಿಷನ್ ಕ್ಯೂ ಹೋತಿ ಹೇ? ಯಾವಾಗಲೂ ನಾವು ಬಾಬಾರ ಜೊತೆ ಇದ್ದರೆ ಮಾಯೆ ನಮಗೇನು ಮಾಡ್ತದೆ? ನಮಗೆಂದೂ ಅದು ವಿರುದ್ಧ ತಗೊಳ್ಳೋದೇ ಇಲ್ಲ. ಅಪೋಸಿಷನ್ ಕಾ ನಿವಾರಣ ಬಹುತ್ ಸಹಜ ಹೇ.
ಮಾಯೆ ನಮಗೆ ಅಪೋಸ್ ಮಾಡ್ತಿದೆ ಅಂತ ಅಂದರೆ ಅದರ ನಿವಾರಣೆ ಬಹಳ ಸಹಜ ಇದೆ ಅಂತ ಹೇಳ್ತಾರೆ ಬಾಬಾ. ಏನು? अपोजिशन से सिर्फ अ शब्द निकाल दो. अपोजिशन, अपोजिशन, ಅ ತೆಗೆದುಬಿಟ್ರೆ ಪೊಸಿಷನ್ ಅಂದರೆ ಸ್ಥಿತಿನಲ್ಲಿರೋದು, ಅದನ್ನು ಹೇಳ್ತಾರೆ ಬಾಬಾ. ಪೊಸಿಷನ್ ಮೇ ಟಹರ್ನೆ ಸೆ ಅಪೋಸಿಷನ್ ಹೋಗಾ. ನಮ್ಮ ಸ್ಥಿತಿನಲ್ಲಿ, ಪರಮಾತ್ಮನ ಸಂತಾನ ಅನ್ನೋ ಸ್ಥಿತಿನಲ್ಲಿ ಏನೇನು ಸ್ವಮಾನಗಳಿದಾವೋ ಅದರ ಎಲ್ಲದರ ಸ್ಥಿತಿನಲ್ಲಿದ್ದಾಗ अपोजिशन ಹೆಂಗಾಗ್ತದೆ? अगर अपने पोजीशन पर स्थित है तो माया की अपोजिशन नहीं होगी. ನಿಮ್ಮ ಸ್ಥಿತಿನಲ್ಲಿ ನೀವಿದ್ದರೆ ಮಾಯೆ ಎಂದು ವಿರುದ್ಧ ಮಾಡೋದಿಲ್ಲ. ಸಿರ್ಫ್ ಏಕ್ ಶಬ್ದ ಕಟ್ ಕರ್ ದೇನಾ ಹೈ. ಒಂದೇ ಒಂದು ಶಬ್ದ ತೆಗಿಬೇಕು, ಅಕ್ಷರ ಯಾವುದು? ಅ ತೆಗಿಬೇಕು. ಅಪನೇ ಪೊಸಿಷನ್ ಮೇ ಟೆಹರ್ನಾ ಯಹಿ ಯಾದ್ ಕಿ ಯಾತ್ರಾ ಹೈ. ನೆನಪಿನ ಯಾತ್ರೆ ಅಂದ್ರೇನು? ನನ್ನ ಸ್ಥಿತಿನಲ್ಲಿ ನಾನು ಇದ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡೋದು. ಜೋ ಹೂ ಜಿಸ್ಕಾ ಹೂ ಉಸ್ಮೆ ಸ್ಥಿತ್ ಹೋನ. ನೆನಪಂದ್ರೇನು? ಅದೇನು ದೊಡ್ಡ ಕಷ್ಟ ಅಲ್ಲ. ಜೋ ಹೂ, ಬಾಬಾ ಹೇಳ್ತಾರೆ, ಜೋ ಹೂ ಜಿಸ್ಕಾ ಹೂ ಹೇಳಿದ್ರಲ್ಲ ಬಾಬಾ. ಮೈ ಕೌನ್ ಹೂ? ಮೈ ಆತ್ಮ ಹೂ. ಮೈ ಕಿಸ್ಕಿ ಹೂ? ಪರಮಾತ್ಮ. ಇಷ್ಟೇ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಉಸ್ಮೆ ಸ್ಥಿತ್ ಹೋನಾ ಯಹಿ ಯಾದ್ ಕಿ ಯಾತ್ರಾ ಹೈ. ಮುಷ್ಕಿಲ್ ಹೈ ಕ್ಯಾ? ಕಷ್ಟ ಏನು? ಬಾಬಾ ಹೇಳ್ತಾರೆ, ಜೋ ಜೈಸಾ ಹೈ ಐಸಾ ಅಪನೆ ಕೋ ಮಾನನೆ ಮೇ ಮುಷ್ಕಿಲ್ ಹೋತಾ ಹೈ ಕ್ಯಾ? ಬಾಬಾ ಕೇಳ್ತಾರೆ, ನಾನು ಏನಿದ್ದೀನಿ ಅದರಲ್ಲೇ ಸ್ಥಿತ ಆಗೋದು ಏನು ಕಷ್ಟ ನಿಮಗೆ? ಅಂದರೆ ನಾ ಏನದೀನಂತೆ ಗೊತ್ತಿಲ್ಲ ಅಂದಂಗೆ ಆಯ್ತು ನಮಗೆ. ನಾವಿನ ಎಲ್ಲಿದ್ದೀವಿ? ಹೇಳ್ಕೊತ ಹೋಗ್ತೀವಿ, ನಾನು ಆತ್ಮ 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 ಆತ್ಮ. ಅದರಲ್ಲಿ ಸ್ಥಿತ ಇದ್ದೀವೇನು? ಸ್ಥಿತ ಆಗ್ಲಿಕ್ಕೆ ಆಗ್ತಿಲ್ಲ ಅಂದ್ರೇನು? ಇನ್ನು ಮನಸ್ಸು ಒಪ್ಕೊಂಡಿಲ್ಲ. ಇನ್ನು ಮನಸ್ಸು ಎಲ್ಲಿದೆ? ನಾನು ದೇಹ ಅನ್ನೋದ್ರಲ್ಲೇ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, आप लोगों ने असलियत को भुला दिया है. ನೀವು ಸತ್ಯವನ್ನು ಏನು ಮಾಡಿದ್ದೀರಾ? ಮರೆಮಾಚಿಬಿಟ್ಟಿದ್ದೀರಿ, ಮರ್ತು ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಉಸ್ಮೇ ಸ್ಥಿತ್ ಕರಾನೆ ಕಿ ಹಿ ಶಿಕ್ಷಾ ಮಿಲಿ ಹೇ. ಸತ್ಯದಲ್ಲಿ ಇರುವುದಕ್ಕೆ ಬಾಬಾ ಏನು ಮಾಡ್ತಿದ್ದಾರೆ? ಶಿಕ್ಷಣವನ್ನು ಕೊಡ್ತಿದ್ದಾರೆ. ತೋ ಅಸಲಿ ರೂಪ್ ಮೇ ಟೆಹರ್ನಾ ಮುಷ್ಕಿಲ್ ಹೋತಾ ಹೇ ವಾ ನಕಲಿ ರೂಪ್ ಮೇ ಟೆಹರ್ನಾ ಮುಷ್ಕಿಲ್ ಹೋತಾ ಹೇ. ಕೇಳ್ತಾರೆ ಬಾಬಾ. ಇವತ್ತೆಲ್ಲ ನಕಲಿ ಭಬಕಾನೆ ಭಾಳ ಇದೆಲ್ಲ ಜಗತ್ತಿನಲ್ಲಿ. ಸತ್ಯ ನಕಲಿ ಹೆಂಗಿದೆ ಅಂದರೆ ಸತ್ಯಕ್ಕೆ ಹೊಡೆದಂಗಿದೆ ಅಲ್ಲ. ಈಗ ನಾವು ಹಂಗೆ ಮಾಡ್ಲಿಕ್ಕಿರ್ತೀವಿ. ಸತ್ಯ ಮುಚ್ಕೊಂಡು ಅಸತ್ಯದ ಮುಖವಾಡ ಹಾಕ್ಕೊಂಡು ಏನು ಮಾಡ್ತಿದ್ದೀವಿ? ಬದುಕಲಿಕ್ಕತ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ನಕಲಿ ಯಾವಾಗ ನಿಮಗೆ ಕಷ್ಟ ಅನ್ನಿಸ್ತೈತಿ, ಈಸಿ ಅನ್ನಿಸ್ತದೆ ಅಂತ ಕೇಳ್ತಾರೆ ಬಾಬಾ. होली के अथवा दशहरा के दिनों में छोटे बच्चे आर्टिफिशियल नकाब पहनते हैं. ಮೊನ್ನೆ ಮಾಡಿದ್ರಲ್ಲ, ರಾವಣನ ಸುಟ್ಬಿಟ್ರು, ದಶಹರ ಮಾಡಿದರು ಅಂದರೆ ಬಾಬಾ ಹೇಳ್ತಾರೆ, ಸಣ್ಣ ಮಕ್ಕಳು ದಶಹರದಲ್ಲಿ ಆರ್ಟಿಫಿಷಿಯಲ್ ಕೃತಕವಾಗತಕ್ಕಂಥ ಮಾಸ್ಕ್ ಹಾಕ್ಕೊಳ್ತಾರೆ, ಮುಖವಾಡ ಹಾಕ್ಕೊತಾರಲ್ಲ ಎಲ್ಲರದು ಬೇರೆ ಬೇರೆ. ರಾವಣನ ಮುಖ ಹಾಕ್ಕೊಂಡು ಅಡ್ಡಾಡಿದ್ರಲ್ಲ, ನಕಾಬ್. ಉನ್ಹೋಂಕೋ ಕಹೋ कि यह नकली नकाब उतार असली रूप में हो जाओ. ಹೇಳ್ರಿ ಅವ್ರಿಗೆ ಏನು ನಕಾಬ್ ಅಂದರೆ ಮಾಸ್ಕ್ ಹಾಕೋತೀವಲ್ಲ ಬೇರೆ. ಈಗ ಎಲ್ಲರದು ಬೇರೆ ಬೇರೆ ಜಾತ್ರೆಗಳು ಬಂದಿರ್ತಾವೆ ನೋಡಿ, ಅವನ್ನ ಹಾಕ್ಕೊಂಡು ಅಡ್ಡಾಡ್ತಾರಲ್ಲ. ಅದಕ್ಕೀಗ ರಾವಣಂದು ಹಾಕ್ಕೊಂಡಿದ್ದೀವಿ ನಾವು ಅಂತ ಹೇಳ್ತಾರೆ ಬಾಬಾ. ನಾವು ಯಾರ ಮುಖ ಹಾಕ್ಕೊಂಡಿವಿ, ಮಾಸ್ಕ್ ಹಾಕ್ಕೊಂಡಿವಿ? ರಾವಣನ ಮುಖ ಅಂದರೆ ಏನು? ವಿಕಾರಗಳೇ ಹೌದು. ವಿಕಾರಗಳು ಬೇಕೇ ಬೇಕು ಜೀವನಕ್ಕೆ. ವಿಕಾರಗಳು ಇಲ್ಲ ಅಂದರೆ ಜೀವನ ನಡೆಯೋದಿಲ್ಲ ಅನ್ನೋ ಅಸತ್ಯದ ಒಂದು ನಕಾಬ್ನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಬಾಬಾ. ಅದನ್ನು ಏನು ಮಾಡ್ಬೇಕಂತಾರೆ ಬಾಬಾ? ಉತಾರ್ದು ತೆಗೆದು ಬಿಡಿ. ಉತಾರ್ ಅಸಲಿ ರೂಪ ಮೇ ಹೋ ಜಾओ ತೋ ಕ್ಯಾ ಮುಷ್ಕಿಲ್ ಹೋಗಾ. ಈ ದೇಹ ಅನ್ನೋದು ಕೂಡ ಏನಿದೆ? ಮಾಸ್ಕ್. ಆತ್ಮನ ಮಾಸ್ಕ್ ಯಾವುದು? ದೇಹ. ಅದನ್ನು ತೆಗೆದುಬಿಟ್ರೆ असली ಅಂತ ಹೇಳ್ತಾರೆ ಬಾಬಾ. ಕಿತನಾ ಸಮಯ ಲಗೇಗ?
ನಕಾಬ್ ತೆಗಿಲಿಕ್ಕೆ ಎಷ್ಟು ಸಮಯ ಬೇಕು, ಮಾಸ್ಕ್ ತೆಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ? आप लोगों ने भी यह खेल किया है ना. ನೀವು ಆಟ ಆಡಿದಿರಲ್ಲ, ಅದನ್ನು ಮುಖವಾಡ ಹಾಕ್ಕೊಳ್ಳೋದು ಸಣ್ಣವರಿದ್ದಾಗ ಅಂತ ಹೇಳ್ತಾರೆ ಬಾಬಾ. ಕ್ಯಾ ಕ್ಯಾ ನಕಾಬ್ ಧಾರಣ ಕಿಯೇ, ಯಾವ್ಯಾವ ಮುಖವಾಡ ಹಾಕ್ಕೊಂಡಿದ್ದೀರಿ, ಧಾರಣ ಮಾಡ್ಕೊಂಡಿದ್ದೀರಿ? ಕಬ್ ಬಂದರ್ಕ, ಕಬ್ ಅಸುರ್ಕ, ಕಬ್ ರಾವಣ್ಕ. ಮಂಗ್ಯಾನ ಆಟ ಆಡಿದ್ರಿ, ರಾಕ್ಷಸ ಆಟನೂ ಆಡಿದ್ರಿ, ರಾವಣನ ಮುಖವಾಡನೂ ಹಾಕ್ಕೊಂಡ್ರಿ. कितने नकली नकाब धारण किए हैं. अब बाप क्या कहते हैं, वह नकली नकाब उतार दो. ಅದರ ಬಾಬಾ ಈಗೇನು ಹೇಳ್ತಾರೆ, ಇಲ್ಲಿ ತನಕ ಏನೇನು ನಕಲಿ ಮುಖವಾಡ ಹಾಕ್ಕೊಂಡಿದ್ದೀರಿ ಅದನ್ನೇನು ಮಾಡಬೇಕು, ಇವಾಗ ತೆಗೆದುಬಿಡಿ. ಇಸ್ಮೇ ಕ್ಯಾ ಮುಷ್ಕಿಲ್ ಹೇ, ಕಷ್ಟ ಇದೆ ಏನು? ಸರಳ ಹಾಕ್ಕೊಂಡಿದ್ವಿ ಅಂದರೆ ತೆಗೆದು ಭಾಳ ಈಸಿ ಅದ. ಫಿಟ್ ಹಾಕ್ಕೊಂಡಿದ್ವಿ ಅಂದರೆ ತೆಗಿಯೋದು ಕಷ್ಟ ಅಲ್ಲ. ಯಾಕೆ ತೆಗಿಯೋದು ಕಷ್ಟ ಆಗ್ತಿದೆ ನಮಗೆ? ಅಂಟ್ಕೊಂಡ್ಬಿಟ್ಟಿವಿ. ಎದಕ್ಕೆ ಅಂಟ್ಕೊಂಡ್ಬಿಟ್ಟಿವಿ? ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿವಿ, ಅದಕ್ಕೆ ಕಷ್ಟ ಆಗ್ತಿದೆ. तो सदैव यह नशा रखो कि असली स्वरूप, असली धर्म, असली कर्म हमारा कौन सा है. ಅದಕ್ಕೆ ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇರಿ, ನನ್ನ ಅಸಲಿ ಸ್ವರೂಪ, ನಿಜವಾದ ಸ್ವರೂಪ ಯಾವುದು? ನನ್ನ ಆತ್ಮ. ನನ್ನ ನಿಜವಾದ ಧರ್ಮ ಶಾಂತಿ ಧರ್ಮ. ನನ್ನ ನಿಜವಾದ ಕರ್ಮ ಹೆಂಗಿರ್ಬೇಕು ನಮ್ಮದು? ಶ್ರೇಷ್ಠ ಕರ್ಮ ಅಂದ್ರೆ ಏನು ಹೇಳ್ತಾರಲ್ಲ ಬಾಬಾ, ಹಾತ್ ಕಾರ್ಡೆ ದಿಲ್ ಯಾರ್ಡೆ. ಯಾವಾಗಲೂ ಕರ್ಮ ಶ್ರೇಷ್ಠ ಆಗಬೇಕು ಅಂದ್ರೆ ಅದೇ ಅಲ್ಲ, ಪರಮಾತ್ಮನ ನೆನಪು ಮಾಡ್ತಾ ಕರ್ಮ ಮಾಡೋದು. ಬಾಬಾ ಹೇಳ್ತಾರೆ, ಅಸಲಿ ನಾಲೆಜ್ಗೆ ಹಮ್ ಮಾಸ್ಟರ್ ನಾಲೆಜ್ಫುಲ್ ಹೇ. ನಿಜವಾದ ಜ್ಞಾನ, ನಿಜವಾದ ಜ್ಞಾನ ಅಂದರೆ ಯಾವುದು? ನಾನು ಯಾರು, ನನ್ನವನು ಯಾರು ಅನ್ನೋ ಜ್ಞಾನ ತಿಳ್ಕೊಳ್ಳದೆ ನಿಜವಾದ ಜ್ಞಾನ. ಹಮ್ ಮಾಸ್ಟರ್ ನಾಲೆಜ್ಫುಲ್ ಹೇ. ನನ್ನ ತಂದೆ ಜ್ಞಾನ ಸಾಗರ ಆಗಿದ್ದರೆ ನಾನು ಮಾಸ್ಟರ್ ಜ್ಞಾನ ಸಾಗರ್. ಯಹ ನಶಾ ಕಮ್ ಹೇ, ಈ ನಶಾ ಕಡಿಮೆ ಏನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ನಶಾ ಸದೈವ ರಹೆ ತೋ ಕ್ಯಾ ಬನ್ ಜಾಯೆಂಗೆ. ಈ ನಶೆ ಯಾವಾಗಲೂ ಇದ್ದರೆ ನೀವೇನಾಗ್ಬಿಡ್ತೀರಾ? ಜೋ ಬನ್ ಜಾಯೆಂಗೆ ಉಸ್ಕಾ ಯಾದ್ಗಾರ್ ದೇಖಾ ಹೇ. ಯಾರು ಜ್ಞಾನದ ನಶೆನಲ್ಲಿ ಇದ್ರೋ ಅವ್ರದ್ದು ಯಾದ್ಗಾರನ್ನು ನಾವು ನೋಡಿದ್ದೀವಿ. ದಿಲ್ವಾಲಾ ಮಂದಿರ್ ಹೇ, ನೋಡಿದ್ದೀವಲ್ಲ ದಿಲ್ವಾಲಾ ಮಂದಿರ್ ಹೆಂಗಿದೆ ಇದು. ತಪಸ್ವಿ ಕುಮಾರ್, ಅವ್ರ ತಪಸ್ವಿ ಕುಮಾರಿಯೋಂ ಕಾ ಯಾದ್ಗಾರ್ ಹೇ. ನಮ್ಮದೇ ಅಲ್ಲ ಅದು ಯಾದ್ಗಾರ್, ದಿಲ್ವಾಲಾ ಮಂದಿರ್. ಅದಕ್ಕೆ ಬಾಬಾ ಹೇಳ್ತಾರೆ, और सदैव नशे में स्थित रहने का यादगार कौन सा है, ಅಚಲ ಘರ್ ಅಂತ ಹೇಳ್ತಾರೆ ಬಾಬಾ. ಯಾವಾಗಲೂ ನಶೆನಲ್ಲಿ ಸ್ಥಿತ ಆಗಿರಬೇಕು, ಅದು ಯಾದ್ಗಾರ್ ಯಾವುದು? ಅಚಲ ಘರ್. ಸದೈವ್ ಉಸ್ ನಶೆ ಮೇ ರಹನೆ ಸೆ ಅಚಲ್ ಅಡೋಲ್ ಬನ್ ಜಾಯೆಂಗೆ. ಫಿರ್ ಮಾಯಾ ಸಂಕಲ್ಪ ಸ್ವರೂಪ್, ಮಾಯಾ ಸಂಕಲ್ಪ ರೂಪ್ ಮೇ ಭೀ ಹಿಲಾ ನಹಿ ಸಕ್ತಿ. ಯಾವಾಗ ನಾವು ಅಚಲ ಅಡೋಲಾಗಿರ್ತೀವೋ ಸಂಕಲ್ಪದಲ್ಲಿನೂ ಕೂಡ ಮಾಯೆ ನಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ऐसे अचल बन जाएंगे. यादगार है ना कि रावण संप्रदाय ने पाँव हिलाने की कोशिश की लेकिन जरा भी हिला न सके. ನಮ್ಮದೇಲ್ಲ ಅದು ಯಾದ್ಗಾರ್. ರಾಮಾಯಣದಲ್ಲಿ ಬರ್ತದಲ್ಲ, ರಾಮಾಯಣದಲ್ಲಿ ಅಂಗದ ಅಂದರೆ ಹನುಮಾನ್ ಅಂತೇನು ಹೇಳ್ತೀವೋ, ಸೀತಾನ ಒಯ್ದಿರ್ತಾನೆ ರಾವಣ. ಸೀತಾನ ಹುಡುಕ್ತಾ ಎಲ್ಲಿ ಬರ್ತಾನೆ ಅವನು? ಹನುಮಂತ ಲಂಕಾಗೆ ಬರ್ತಾನೆ. ಲಂಕಾಗೆ ಬಂದು ಏನು ಮಾಡ್ತಾನೆ? ಇಡೀ ಲಂಕಾವನ್ನು ಛಲಾಪಿಲಿ ಮಾಡಿ ಆಮೇಲೆ ಎಲ್ಲಿ ಬರ್ತಾನೆ? ರಾವಣನ ಆಸ್ಥಾನಕ್ಕೆ ಬರ್ತಾನೆ. ಅವನಿಗೆ ಸನ್ಮಾನ ಸಿಗೋದಿಲ್ಲ. ಸನ್ಮಾನ ಸಿಗ್ಲಾರಂಗಣ ಏನು ಮಾಡ್ತಾನೆ? ತನ್ನ ಬಾಲನೇ ಉದ್ದ ಮಾಡಿಕೊಂಡು ಸುತ್ತೊಡೆದು ರಾವಣನಕ್ಕಿಂತ ಎತ್ತರ ಕೂತು ಬಿಡ್ತಾನಲ್ಲ, ಅವನಕ್ಕಿಂತ ಎತ್ತರಾಗಿ. ಆಮೇಲೆ ಹೇಳ್ತಾನೆ, ನೀವು ಬಂದು ನಾನು ಕಾಲಿಟ್ಟಿರ್ತೀನಿ, ನೀವೆಲ್ಲರೂ ಬಂದು ಇದನ್ನು ಅಲ್ಗಾಡ್ ತೋರಿಸ್ರಿ ಅಂತ ಹೇಳ್ತಾನವ. ಎಲ್ಲರೂ ಬಂದು ಅವನ ಕಾಲು ಕಿತ್ತುತ್ತಾರೆ. ಕಿತ್ತಕ್ಕಾಯ್ತೇನು? ಇಲ್ಲ. ಯಾಕಾಗಲಿಲ್ಲ? ಅವ ಹೇಳ್ತಾನೆ,
ನೀನೇನೋ ಸೀತಾನ ಮುಟ್ಬೇಕಂತ ಹೋಗ್ತೀಯ, ಅದು ಸಾಧ್ಯ ಇಲ್ಲ. ಯಾಕಂತಂದರೆ ಯಾವಾಗಲೂ ಸೀತೆ ರಾಮನವಳೆ. ಈಗಿರೋ ಶಕ್ತಿನೂ ಯಾರ್ದಿದು ನಿಮ್ಗೆ ಅಳಗಾಡಿಸ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಏನಿದು ಯಾರ ಶಕ್ತಿ? ಇದು ರಾಮನ ಸಂದೇಶ ಕೊಡೋಕ್ಕೆ ಬಂದಿರ್ತಾನಲ್ಲವ. ರಾಮನ ಸಂದೇಶ ಕೊಡೋಕ್ಕೆ ಬಂದಾಗ ರಾವಣ ಅವನ ಕಾಲ ಅಳಗಾಡಿಸಿದ್ರೂ ಒಂದು ಬೆರಳು ಕೂಡ ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಜ್ಞಾನವನ್ನು ಹೇಳಬೇಕಾದಾಗ ರಾವಣ ಸಂಪ್ರದಾಯದವ್ರು ಏನು ಮಾಡ್ತಾರೆ? ನಮ್ಮನ್ನು ಅಲ್ಗಾಡಿಸ್ತಿರ್ತಾರೆ. ಆದ್ರೆ ಹಂಗೆ ಅಲ್ಗಾಡಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ ಬಾಬಾ. ಆ ಉದಾಹರಣೆ ಕೊಡ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, रावण संप्रदाय ने पाँव हिलाने की कोशिश की लेकिन जरा भी हिला न सके. ಒಂಚೂರು ಅಲ್ಗಾಡಿಸ್ಲಿಕ್ಕಾಗಲಿಲ್ಲ. ऐसा नशा रहता है कि यह हमारा यादगार है. ಅವನಿಗೆ ಎಷ್ಟು ನಶೆ ಇರ್ತದೆ ಹನುಮನಿಗೆ, ರಾಮ್ 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 ಅಂಥೇಳಿ. ಅಷ್ಟು ನಶೆ ನಿಮಗಿದೆಯಾ? ನಿಮ್ಮದೇ ಯಾದ್ಗಾರ ಅದು ಅಂತಾರೆ ಬಾಬಾ. ಯಹ ಸಮಜ್ತೆ ಹೋ ಕಿ ಯಹ ಬಡೆ ಬಡೆ ಮಹಾರಥಿಯೋಂ ಕಾ ಯಾದ್ಗಾರ್ ಹೇ, ಯಹ ಮೇರಾ ಯಾದ್ಗಾರ್ ಹೇ. ಬಾಬಾ ಹೇಳ್ತಾರೆ, ಅದು ಅವರೆಲ್ಲ ಅದಾರ ಬಿಡ್ರಿ ಮಹಾರಥಿಗಳು, ಅವ್ರದ್ದು ಯಾದ್ಗಾರ ಅದ, ನಮ್ಮದೇನಲ್ಲ ಅಂತ ಹಿಂಗೆ ಏನಾರ ಅಂದ್ಕೊಳ್ತೀರೇನು ಅಂತಾರೆ ಬಾಬಾ. ऐसा निश्चय बुद्धि बनने से विजय अवश्य प्राप्त हो जाती है. ಯಾರು? ರಾಮನ ಸಂಪ್ರದಾಯ, ರಾಮ ನಮ್ಮ ಹತ್ರ ಇದ್ದರೆ, ಶಿವಬಾಬಾ ನಮ್ಮ ಹತ್ರ ಇದ್ದರೆ ಯಾರೂ ನಮ್ಮನ್ನು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಶ್ಚಯ ಬುದ್ಧಿ ಇದ್ದರೆ ಅವಶ್ಯವಾಗಿ ವಿಜಯ ಏನಾಗ್ತದೆ? ಪ್ರಾಪ್ತ ಆಗೇ ಆಗ್ತದೆ. यह कभी भी नहीं सोचो कि यह कोई और महारथियों का है, हम तो पुरुषार्थी है. ಹಿಂಗೆ ತಿಳ್ಕೊಬೇಡ್ರಿ, ಅದೆಲ್ಲ ಮಹಾರಥಿಗಳದ್ದು ಯಾದ್ಗಾರ ಇದೆ, ನಮ್ದಲ್ಲ ಅಂತ ಹಿಂಗೆ ನಿಮ್ಗೆ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. अगर निश्चय में स्वरूप की स्मृति में ही कमजोरी होगी तो कर्म में भी कमजोरी आ जाएगी. ನಿಮ್ಮ ನಿಶ್ಚಯದಲ್ಲಿ ಸ್ವಲ್ಪ ಏನಾದರೂ ವೀಕ್ನೆಸ್ ಬಂತು ಅಂದರೆ, ಕಮ್ಜೋರಿ ಬಂತು ಅಂದರೆ ನಿಮ್ಮ ಕರ್ಮಗಳು ಕೂಡ ಏನಾಗ್ತವೆ? ಅಷ್ಟೊಂದು ಶಕ್ತಿಶಾಲಿ ಆಗೋದಿಲ್ಲ, ಸಫಲತೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. तो सदैव हर संकल्प निश्चय बुद्धि का होना चाहिए. ನಮ್ಮ ಪ್ರತಿಯೊಂದು ಸಂಕಲ್ಪನೂ ಏನಿರಬೇಕು? ನಿಶ್ಚಯ ಬುದ್ಧಿಯದಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. कर्म करने के पहले यह निश्चय करो कि विजयी हमारा जन्मसिद्ध अधिकार अಲ್ಲ, ಕೇವಲ ವಿಜಯ್ ಹುಯಿ ಪಡಿ ಹೇ. ಕಲ್ಪಕಲ್ಪಕ್ಕೂ ಇದೇನಾಗಿದ್ದೀವಿ ನಾವು? ವಿಜಯ ಆಗೇ ಬಿಟ್ಟಿದ್ದೀವಿ, ನಮ್ಮದೇ ವಿಜಯ. ಅನೇಕ ಕಲ್ಪ ವಿಜಯ್ ಬನೆ ಹೋ. जब अनेक कल्प अनेक बार विजयी बन विजयी माला में फिरोने वाले पूजन होने वाले बने हो तो अब वह रिपीट नहीं करेंगे. वही बना हुआ कर्म दोबारा रिपीट करना है. ಅದಕ್ಕೆ ಬಾಬಾ ಹೇಳ್ತಾರೆ, ಕಲ್ಪಕಲ್ಪಕ್ಕೂ ನಾವೇನಾಗಿದ್ದೀವಿ? ವಿಜಯಿನೇ ಆಗಿದ್ವಿ, ಹಿಂದೂ ಆಗಿದ್ವಿ, ಮುಂದೂ ಆಗ್ತೀವಿ, ಈಗೂ ಆಗ್ತೀವಿ ಅನ್ನೋ ನಿಶ್ಚಯ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए कहा जाता है कि बना बनाया. ಬನಾ ಬನಾಯ ಅಂದರೆ ಮಾಡಲ್ಪಟ್ಟಂಥ ಇದು ನಾಟಕ. ಹಿಂದೂ ವಿಜಯ ಇದ್ವಿ, ಮುಂದೂ ಇದು ಹೊಸದೇನಲ್ಲ ನಮಗೆ. ಅನೇಕ ಬಾರಿ ನಾವೇನಾಗಿದ್ದೀವಿ? ವಿಜಯಿ ಆಗಿದ್ದೀವಿ. बना हुआ है लेकिन अब फिर से रिपीट कर बना बनाया जो कहावत है उसको पूरा करना है. ನೀವೇನು ಹೊಸದು ಮಾಡ್ಲಿಕ್ಕತ್ತಿಲ್ಲ, ಈಗಾಗಲೇ ಮಾಡಿಬಿಟ್ಟಿದ್ದೀರಿ, ಅದನ್ನೇ ಏನು ಮಾಡೋದದ? ರಿಪೀಟ್ ಮಾಡೋದಿದೆ ಅಂತ ಹೇಳ್ತಾರೆ ಬಾಬಾ. जब निश्चय हो जाता है कि मैं यह हूँ व यह मुझे करना ही है, मैं कर सकता हूँ, तब वह नशा चढ़ता है. ಬಾಬಾ ಹೇಳ್ತಾರೆ, ನಾ ಏನಿದ್ದೀನಿ? ಮೈ ಯಹ ಹೂँ, ನಾನಿದಾಗಿದ್ದೀನಿ. ಏನಾಗಿದ್ದೀನಿ? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ. ನಾನು ಯಹ ಮುझे ಕರ್ನಾ ಹಿ ಹೇ, ನಾನು ಇದನ್ನು ಮಾಡಲೇಬೇಕು. ಈ ನಿಶ್ಚಯ ಬುದ್ಧಿ ಇರಬೇಕು. ನಶೆ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ನಿಶ್ಚಯ ಇದ್ದೇ ಇರ್ತದೆ. ಬಾಬಾ ಹೇಳ್ತಾರೆ, तो नशे की स्थिति के सागर में लहराते रहेंगे. ಬಾಬಾ ಹೇಳ್ತಾರೆ, ನಶೆಯ ಸ್ಥಿತಿನಲ್ಲಿ
ನಶೆಯ ಸ್ಥಿತಿಯ ಸಾಗರದಲ್ಲಿ ಏನಾಗಬೇಕು, ತೇಲಾಡಬೇಕು ಅಂತ ಹೇಳ್ತಾರೆ ಬಾಬಾ. ऐसी स्थिति का अनुभवी मूर्त जब बन जाएंगे तो आपकी मूर्त से सिखलाने वाले की सूरत दिखाई देगी. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಒಂದು ಸ್ಥಿತಿಯ ಅನುಭವಿ ಮೂರ್ತ ಆಗಬೇಕು, ನಿಮ್ಮ ಅನುಭವ ನೋಡೇನೆ ನಿಮ್ಮ ಅನುಭವನೇ ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ನೀವೇನೋ ಹೇಳೋದು ಬೇಡ. ಬಾಬಾ ಹೇಳ್ತಾರೆ, तो ऐसे अनुभवी मूर्त हो जो बाप और शिक्षक की सूरत आपकी मूर्त से प्रत्यक्ष हो. ಎಷ್ಟೆಷ್ಟು ಅನುಭವಿ ಮೂರ್ತ ಆಗ್ತಾ ಹೋಗ್ತಿರೋ ನಿಮ್ಮದು ಸೂರತ್, ನಿಮ್ಮದು ಮುಖ ಮೂರ್ತಿ ಏನಾಗ್ಬಿಡ್ತದೆ, ಬಾಬರವರ ಪ್ರತ್ಯಕ್ಷತೆ ಆಗಿಬಿಡ್ತದೆ. ಐಸೆ ಬನೆ ಹೋ ಬಾಬನ್ ರಹೇ ಹೋ. ಹೀಗಾಗಿದ್ದೀರಾ ಅಥವಾ ಇನ್ನೂ ಆಗ್ತಿರೋ ಅಂತ ಕೇಳ್ತಾರೆ ಬಾಬಾ. ಸಫಲತಾ ತೋ जन्मसिद्ध अधिकार है, क्योंकि जब सर्वशक्तिवान कहते हो तो असफलता का कारण है. ಬಾಬಾ ಹೇಳ್ತಾರೆ, ಹೇಳೋದು ಸರ್ವಶಕ್ತಿವಾನ್ ಅಂತ ಹೇಳ್ತೀರಾ, ಮತ್ತು ಅಸಫಲತಾ ಆಗ್ತೀರಾ, ಅದ್ರ ಕಾರಣ ಏನು ಅಂತ ಕೇಳ್ತಾರೆ ಬಾಬಾ. ಅದ್ರ ಕಾರಣ ಏನು, ಶಕ್ತಿಹೀನ ಆಗಿಬಿಡ್ತೀರಾ ಅಂತಾರೆ ಬಾಬಾ. शक्ति की कमी कारण माया से हार खाते हैं. ಮಾಯೆ ಬರ್ತದೆ, ಮಾಯೆಯಿಂದ ಸೋಲಾಗ್ತದೆ. ಅದರ ಅರ್ಥ ಏನಂತಾರೆ ಬಾಬಾ, ಸೋಲ್ತೀವಿ. ಮಾಯೆ ಬರೋದ್ರಿಂದ ನಾವೇನಾಗ್ಬಿಡ್ತೀವಿ, ಸೋಲ್ತೀವಿ. ಮಾಯೆ ಬರ್ತೈತಿ ಅಂತಂದ್ರೇನು, ಶಕ್ತಿ ಕಡಿಮೆ ಇದೆ. सर्वशक्तिवान के बच्चे होने के कारण सफलता तो जन्मसिद्ध अधिकार हो गया. ಸರ್ವಶಕ್ತಿವಾನ್ ತಂದೆಯ ಮಕ್ಕಳು ಆಗಿದ್ದೀವಿ ಅಂತಂದರೆ ನಮ್ಮ ಸಫಲತೆ ಏನಾಗಿದೆ, ಜನ್ಮಸಿದ್ಧ ಅಧಿಕಾರ ಅಂತ ಹೇಳ್ತಾರೆ ಬಾಬಾ. ಹರ್ ಸೆಕೆಂಡ್ ಮೇ ಸಫಲತಾ ಸವಾಯಿ ಹುಯಿ ಹೋನಿ ಚಾಹಿಯೆ. ಪ್ರತಿ ಸೆಕೆಂಡ್ನಲ್ಲಿನೂ ನಮ್ದು ಏನಿರಬೇಕು, ಸಫಲತೆ. ಹಾಗಂದರೆ ಪ್ರತಿ ಸೆಕೆಂಡಲ್ಲೂ ಸಫಲತೆ ಇರೋದಂದ್ರೆ ಏನರ್ಥ, ಅವನ ನೆನಪಿನಲ್ಲಿ ಇರೋದೇ ಒಂದು ಸಫಲತೆ. ಅದು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಬ್ ಸಫಲತಾ ಹಮಾರ ನಾರಾ ಹೇ ಯಹ ಸ್ಮೃತಿ ಮೇ ರಖೋ. ಸಫಲತೆ ನಮ್ಮದು ಏನಾಗಿದೆ, ಜನ್ಮಸಿದ್ಧ ಅಧಿಕಾರ ಇದೆ ಅನ್ನೋ ಸ್ಮೃತಿ ಒಳಗಡೆ. ನಾರಾ ಅಂದ್ರೇನು, ಶಬ್ದ ಹಂಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಸಫಲತೆ ಆಗೇ ಆಗ್ತದೆ. ಅಲ್ಲಿ ಸಂಶಯ ಅನ್ನೋದೇ ಇರೋದಿಲ್ಲ. ಬಹುತ್ ಸಹಜ್ ಸರಲ್ ರಾಸ್ತಾ ಹೇ. ಬಾಬಾ ಹೇಳ್ತಾರೆ, ಭಾಳ ಸಹಜಿದೆ, ಸರಳಿದೆ ಅಂತ ಹೇಳ್ತಾರೆ ಬಾಬಾ. ಏನು ಸರಳಿದೆ, ಜೋ ಸೆಕೆಂಡ್ ಮೇ ಅಪ್ನೆ ಕೋ ನಕಲಿ ಸೆ ಅಸಲಿ ಬನಾ ಸಕ್ತೆ ಹೋ. ಸಫಲತೆ ಭಾಳ ಸರಳಿದೆ, ಒಂದೇ ಸೆಕೆಂಡಿನಲ್ಲಿ ತಮ್ಮ ನಕಲಿಯಿಂದ ಅಸಲಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಇತನಾ ಸರಲ್ ಮಾರ್ಗ ಕಬ್ ಮಿಲೇಗ. ಇಷ್ಟು ಸರಳಾಗಿ ಹೇಳ್ತಾರೆ ಬಾಬಾ. ಇಂಥ ಮಾರ್ಗ ನಿಮಗೆ ಎಲ್ಲಿ ಸಿಗ್ತದೆ, ಕಭಿ ಭೀ ನಹಿ, ಎಂದೂ ಸಿಗೋದಿಲ್ಲ. ಮಾಯೆಗೆ ಅಧೀನ್ ಕ್ಯೋ ಬಂತೆ ಹೋ. ಮಾಯೆಗೆ ವಶ ಯಾಕೆ ಆಗ್ತೀರಾ, ಕ್ಯೋಂಕಿ ಆಲ್ ಮೈಟಿ ಅಥಾರಿಟಿ ಕೆ ಬಚ್ಚೆ ಹೇ ಯಹ ಭೂಲ್ ಜಾತೆ ಹೋ. ಬಾಬಾ ಹೇಳ್ತಾರೆ, ಯಾಕೆ ನಿಮಗೆ ಕಷ್ಟ ಆಗ್ತದೆ, ಮಾಯೆಗೆ ಯಾಕೆ ಅಧೀನ ಆಗ್ತೀರಿ ಅಂತಂದರೆ, ನಾನು ಸರ್ವಶಕ್ತಿಮಾನ್ ತಂದೆಯ ಮಗ ಇದ್ದೀನಿ ಅನ್ನೋದನ್ನು ಮರ್ತು ಬಿಡ್ತೀರಾ. ಆಜ್ಕಲ್ छोटी मोटी ಅಥಾರಿಟಿ ರಖನೆ ವಾಲೆ ಕಿತನಿ ಖುಮಾರಿ ಮೇ ರಹತೆ ಹೇ. ಬಾಬಾ ಹೇಳ್ತಾರೆ, ಈಗ ಸಣ್ಣ ಸಣ್ಣ ಅಥಾರಿಟಿ ಇರ್ತಾವಲ್ಲ, ಒಂದು ಅಧಿಕಾರ ಇರ್ತದೆ. ನಾನೊಂದು DC ಅನ್ಬೋದು, ನಾನೊಬ್ಬ ಚೀಫ್ ಮಿನಿಸ್ಟ್ರ್ ಮಗ ಅಂತ ಅನ್ಬೋದು. ಇವನ್ ಸಣ್ಣ ಸಣ್ಣ ನಶೆನೇ ಅವ್ರನ್ನೇನು ಮಾಡ್ತಾವೆ, ಅವ್ರು ಹೆಂಗಿರ್ತಾರೆ, ಅಥಾರಿಟಿ ಒಳಗಿರ್ತಾರಲ್ಲ, ಅದನ್ನು ಹೇಳ್ತಾರೆ ಬಾಬಾ. ನಾವ್ಯಾರ ಮಗ ಇದ್ದೀವಿ, ಇಡೀ ಜಗತ್ತಿನ ಒಡೆಯ ಸರ್ವಶಕ್ತಿಮಾನ್ ತಂದೆಯ ಮಗ ಇದ್ದೀವಿ ಅನ್ನೋ ಅಥಾರಿಟಿ ಆಗಲಿ ನಶೆ ಆಗಲಿ ಇದೆ ನಿಮಗಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, शास्त्रवादी जो अपने को शास्त्र की अथॉरिटी मानते हैं वह भी कितनी खुमारी में, कितना उल्टी नॉलेज के निश्चय में रहते हैं. ಶಾಸ್ತ್ರ ಬರೆದಿದ್ದಾರಲ್ಲ, ನಮ್ಮ ಶಾಸ್ತ್ರ ಹಿಂಗೆ ಹೇಳ್ತದೆ, ನಮ್ಮ ಶಾಸ್ತ್ರ ಹಿಂಗದ, ನಾವು ಅದೇ ಪ್ರಕಾರನೇ ಹೋಗ್ತೀವಿ ಅನ್ನೋ ಅಥಾರಿಟಿನಲ್ಲಿ ಇರ್ತಾರಲ್ಲ ಅವರು.
ಅದಕ್ಕೆ ಮತ್ತದು ಉಲ್ಟಿ ಅದ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಿಸ್ನೇ ಸುನಾಯ ಕಿಸ್ನೇ ದೇಖಾ ಕುಚ್ ಭೀ ಪತಾ ನಹಿ. ಆ ಶಾಸ್ತ್ರಗಳನ್ನು ಯಾರು ಹೇಳಿದ್ರು, ಯಾರು ಮಾಡಿದ್ರು ಅದೇನು ಗೊತ್ತಿಲ್ಲ. ಫಿರ್ ಭೀ ಶಾಸ್ತ್ರ ಕಿ ಅಥಾರಿಟಿ ಮಾನನೆ ಕೆ ಕಾರಣ ಅಪ್ನಿ ಹಾರ್ ಕಭಿ ನಹಿ ಮಾನೆಂಗೆ. ಆದರೂ ಕೂಡ ಅವರು ಆ ಶಾಸ್ತ್ರಗಳ ಅಥಾರಿಟಿನಲ್ಲಿ ಇದ್ದು ಅವರೆಂದೂ ಸೋಲನ್ನು ಅನುಭವಿಸ್ಲಿಕ್ಕೆ ತಯಾರಿಲ್ಲ. ಬಾಬಾ ಹೇಳ್ತಾರೆ, ತೋ ಆಪ್ ಲೋಗೋಂ ಕಿ ಸರ್ವಸೇ ಶ್ರೇಷ್ಠ ಅಥಾರಿಟಿ ಹೇ. ನಿಮಗೆ ಹೇಳೋರು ಯಾರು ಅಂತ ಕೇಳ್ತಾರೆ ಬಾಬಾ. ಯಾರು? ಸತ್ಯಜ್ಞಾನ, ಸತ್ಯ ತಂದೆಯಿಂದ ಹೇಳ್ತಾರೆ. ಅಂದರೆ ನಿಮ್ಗೆ ಎಷ್ಟು ನಶೆ ಇರಬೇಕು, ಅಥಾರಿಟಿ ಎಷ್ಟಿರಬೇಕು ಅಂತಾರೆ ಬಾಬಾ. ಐಸೆ ಅಥಾರಿಟಿ ಸೇ ಕಿಸ್ಕೆ ಭೀ ಸಾಮ್ನೆ ಜಾओ ತೋ ಸಭಿ ಸಿರ್ ಝುಕಾಯೆಂಗೆ. ಇಷ್ಟೊಂದು ಅಥಾರಿಟಿನಲ್ಲಿ ನಾನು ಸರ್ವಶಕ್ತಿಮಾನ್ ಶಿವಬಾಬನ ತಂದೆಯ ದೂತ. ದೂತ ಅಂದ್ರೇನು? ಅವ್ರು ಏನು ಸಂದೇಶ ಕೊಟ್ಟಿದ್ದಾರೋ ಆ ಸಂದೇಶವನ್ನು ಹೇಳಕ್ಕೆ ಹೋದಾಗ ಇಡೀ ವಿಶ್ವನೇ ಏನು ಮಾಡ್ತದೆ, ನಿಮಗೆ ಬಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದರ ಒಳಗೆ ನಮಗೆ ಅದು ಇರಬೇಕು. ಏನಿರಬೇಕು? ನಶೆ ಇರಬೇಕು. ಅಥಾರಿಟಿ ನಮಗಿದ್ರೆ ಅಥಾರಿಟಿ ನೋಡಬೇಕು ಅಂದರೆ ಜಾನಕಿ ದಾದಿ ನೋಡಬೇಕು. ಆ ಜ್ಞಾನ ಹೇಳಬೇಕಾದ್ರೆ ಅವ್ರು ಎಷ್ಟು ಅಥಾರಿಟಿಯಿಂದ ಹೇಳ್ತಿದ್ರಲ್ಲ. ಮತ್ತು ಹೆಂಗೆ ಎಲ್ಲರೂ ಹೆಂಗೆ ಬಾಗ್ತಿದ್ರು, ಅವ್ರಿಗೆ ಎಲ್ಲರೂ ಬಾಗ್ತಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ವಿಶ್ವಕ್ಕೂ ಝುಕಾನೆ ವಾಲೆ ಹೇ. ನೀವೆಲ್ಲ ಏನಾಗಿದ್ದೀರಿ? ಇಡೀ ವಿಶ್ವವನ್ನೇ ಭಾಗಿಸುವಂಥವ್ರಾಗಿದ್ದೀರಿ. ವಹ ಕಿಸ್ಕೆ ಆಗೆ ಝುಕ್ ನಹಿ ಸಕ್ತೆ. ಉಸ್ ಅಥಾರಿಟಿ ಕಿ ಖುಮಾರಿ ಸೆ ಕಿಸಿ ಭೀ ಆತ್ಮ ಕಾ ಕಲ್ಯಾಣ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಬಾಬರವರ ಧ್ಯಾನದ ಒಂದು ಅಥಾರಿಟಿ ನಸೆಯಿಂದ ಎಲ್ಲ ಆತ್ಮಗಳ ಕಲ್ಯಾಣವನ್ನು ಮಾಡುವಂಥವರಾಗಿದ್ದೀವಿ. ಐಸಿ ಖುಮಾರಿ ಕೋ ಭೀ ಭೂಲಾ ನಹಿ. ಇಂಥ ಒಂದು ನಶೆಯನ್ನು ಮರಿಬೇಡಿ. ಬಹುತ್ ಸಮಯ ಸೆ ಅಭೂಲ್ ಬನನೆ ಸೆ ಭವಿಷ್ಯ ಮೇ ಬಹುತ್ ಸಮಯ ಕೆ ಲಿಯೇ ರಾಜ್ಯ ಭಾಗ್ಯ ಪ್ರಾಪ್ತ ಕರೆಂಗೆ. ಬಾಬಾ ಹೇಳ್ತಾರೆ, ಬಹುತ್ ಸಮಯ ಸೆ ಅಭೂಲ್ ಬನನೆ ಸೆ. ಅಭೂಲ್ ಅಂದ್ರೇನು? ಮರಿದೇ ಇರೋದು. ಏನು ಮರಿದೇ ಇರೋದು? ಬಾಬಾನ ಮರಿದೇ ಇರೋದ್ರಿಂದ ಭವಿಷ್ಯದ ನಾವೇನಾಗ್ತೀವಿ, ಬಹಳಷ್ಟು ಸಮಯದವರೆಗೆ ರಾಜ್ಯದ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಅಗರ್ ಅಲ್ಪಕಾಲ್ ಇಸ್ ಖುಮಾರಿ ಮೇ रहते हैं तो राज्य भाग्य भी ಅಲ್ಪಕಾಲ ಕೆ ಲಿಯೇ ಪ್ರಾಪ್ತ ಹೋತಾ ಹೇ. ಇಲ್ಲ ಅಂತಂದರೆ ನೀವು ಇಲ್ಲಿದೆ ಹಳೆ ಜಗತ್ತಿನ ನಶೆನಲ್ಲೇ ಇದ್ರಿ ಅಂತಂದರೆ ಬಹಳಷ್ಟು ರಾಜ್ಯ ಭಾಗ್ಯವನ್ನು ಏನು ಮಾಡಬೇಕಾಗ್ತದೆ? ಕಳ್ಕೊಳ್ಬೇಕಾಗ್ತದೆ. ಅಥವಾ ಸ್ವಲ್ಪ ಸಮಯ ನಿಮಗೆ ಆ ರಾಜ್ಯದ ಭಾಗ್ಯ ಸಿಗ್ತದೆ. ಯಹಾ ತೋ ಅಭಿ ಆಯೇ ಹೋ ಸದಾ ಕಾಲ ಕಾ ವರ್ಸಾ ಲೇನೆ ನ ಕಿ ಅಲ್ಪಕಾಲ ಕಾ. ಇದಕ್ಕೆ ಬಂದಿರಲಿ ಅಂತ ಕೇಳ್ತಾರೆ ಬಾಬಾ. ಸ್ವಲ್ಪ ಸಮಯದ ರಾಜ್ಯ ಭಾಗ್ಯ ತಗೊಳ್ಳಿಕ್ಕೆ ಬಂದಿದ್ದೀರೋ ಅಥವಾ ಇಡೀ ಕಲ್ಪದ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಹಾಗೆ ನೋಡಿದರೆ ಬಾಬಾ ಹೇಳ್ತಾರೆ 21 ಜನ್ಮದ ಭಾಗ್ಯ ಪಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. ಆದರೆ ನಮಗೆ ಇಡೀ ಕಲ್ಪದ ಭಾಗ್ಯನೇ ಸಿಗ್ತದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, यहाँ तो अभी आए हो सदा काल का वर्षा लेने ना कि अल्पकाल का. सिर्फ 2 बातें साथ साथ याद रखो. ಬಾಬಾ ಹೇಳ್ತಾರೆ, ಯಾವಾಗಲೂ ಇಡೀ ಕಲ್ಪದ ಆಸ್ತಿ ತಗೊಳ್ಬೇಕು ಅಂತಂದರೆ 2 ಮಾತುಗಳ ಜೊತೆಗೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಏನು? ಬಾತ್ ಏಕ್ ಹಿ ಹೇ. ಮಾತು ಒಂದೇ ಇದೆ, ಶಬ್ದ ಭಿನ್ನ ಭಿನ್ನ ಇದೆ, ಬೇರೆ ಬೇರೆ. ಬಿಲ್ಕುಲ್ ಸಹಜ ಸೇ ಸಹಜ್ 2 ಬಾತೆ. ಭಾಳ ಸರಳಿದ್ದಾವೆ, ಅದು 2 ಮಾತುಗಳು. ಏನು? ಸರಳ ಶಬ್ದೊಮ್ಮೆ ಭಾಳ ಸರಳ ಶಬ್ದನೂ ಇದ್ದಾವೆ. ಕೌನ್ ಸಿ ದಿಖಾಯಿ ಜಾತಿ ಹೇ. ಏನು ಹೇಳ್ತಾರೆ ಬಾಬಾ? ऐसे 2 शब्द साथ याद रहे तो स्थिति कभी नीचे ऊपर नहीं हो सकती. ಬಾಬಾ ಹೇಳ್ತಾರೆ, ಎರಡು ಮಾತುಗಳು 2 ಜೊತೆಗೆ ಇದ್ದರೆ ಏನಾಗ್ತದೆ? ನಮ್ಮ ಸ್ಥಿತಿ ಮೇಲೆ ಕೆಳಗೆ ಆಗುವುದಿಲ್ಲ. ಆ ಶಬ್ದ ಯಾವುವು? ಹೆಂಗೆ ಬಾಬಾ ಕ್ಯೂರಿಯಾಸಿಟಿ ಒಳಗೆ ತೊಗೊಂಡು ಹೋಗ್ತಾರೆ ನೋಡ್ರಿ ಬಾಬಾ. ಏನು ಆ ಶಬ್ದಗಳು? ಅಲ್ಫ್ ಔರ್ ಬಾದಶಾಹಿ. ಅಲ್ಫ ಅಂದರೆ ಬಾಬಾ, ಶಿವ ಬಾಬಾ. ಬಾದಶಾಹಿ ಅಂದರೆ ಸತ್ಯಯುಗದ
आस्ती राजा याद रहे तो कभी स्थिति नीचे ऊपर नहीं होगी. ಬಾಬಾ ಮತ್ತು ಆಸ್ತಿ ಎರಡೂ ನೆನಪಿಟ್ಕೊಂಡ್ರೆ ನಶೆ ಇದ್ದರೆ ಸ್ಥಿತಿ ಮೇಲೆ ಕೆಳಗೆ ಆಗೋದಿಲ್ಲ. ದೋ ಶಬ್ದೋ ಕಿ ಹಿ ಬಾತ್ ಹೇ. ಈ ಜ್ಞಾನ ಇರೋದೇ ಈ ಎರಡು ಮಾತುಗಳ ಮೇಲೆ. ಬಾಬಾ ನೆನಪು ಮಾಡೋದು, ರಾಜ್ಯದ ಭಾಗ್ಯವನ್ನು ಪಡ್ಕೊಳ್ಳೋದು. कोई अनजान बच्चे को भी अल्फ और बे याद करने के लिए कहो तो भूलेगा. ಎಂಥ ಗೊತ್ತಿಲ್ಲದ ಮಕ್ಕಳಿಗೂ ಕೂಡ ದೇವರು ಮತ್ತು ಆಸ್ತಿ ಈ ನೆನಪು ಇಟ್ಕೊಂಡ್ರೆ ಎಂದೂ ಮರೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಪ್ ತೋ ಮಾಸ್ಟರ್ ಸರ್ವಶಕ್ತಿವಾನ್ ಹೋ. ಸಣ್ಣ ಸಣ್ಣ ಮಕ್ಕಳಿಗೆ ಹೇಳಿದರೂ ನೆನಪಾರೋದಿಲ್ಲ ಈ ಎರಡು ಶಬ್ದಗಳನ್ನು. ನೀವು ಮಕ್ಕಳು ಏನಾಗಿದ್ದೀರಾ? ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಿ. ಭೂಲ್ ಸಕ್ತೆ ಹೋ, ಮರಿಬೇಕಾ ಎರಡು ಶಬ್ದಗಳನ್ನು ಅಂತ ಕೇಳ್ತಾರೆ ಬಾಬಾ. जिस समय विस्मृति की स्थिति होती है तो अपने से यह बातें करो. ಯಾವಾಗ ನಿಮಗೆ ವಿಸ್ಮೃತಿ ಆಗ್ತದೆ ಆವಾಗ ಈ ಮಾತುಗಳ ಬಗ್ಗೆ ಚರ್ಚೆ ಮಾಡಿರಿ. ಏನು? ಮೇ ಮಾಸ್ಟರ್ ಸರ್ವಶಕ್ತಿವಾನ್ ಅಲ್ಫ್ ಅವ್ರ ಬೇಕು ಭೂಲ್ ಗಯಾ. ಬಾಬಾ ಹೇಳ್ತಾರೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಬಾಬಾ ಮತ್ತು ಆಸ್ತಿಯನ್ನು ಮರೆತಿನೇನು. ऐसी ऐसी बातें करने से शक्ति जो खो देते हो उसकी फिर से स्मृति आ जाएगी. ಈ ಥರ ಮಾತುಗಳನ್ನು ನೀವು ನೆನಪು ಮಾಡ್ತಾ ಹೋದರೆ ನಮ್ಮ ಶಕ್ತಿ ಕಳ್ಕೊಂಡ್ರೂ ಕೂಡ ಮತ್ತೆ ಮತ್ತೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ ಅನ್ನೋ ಸ್ಮೃತಿಯಿಂದ ಮತ್ತೆ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಹೇ ಸಿರ್ಫ್ ಮನನ್ ಔರ್ ವರ್ಣನ್ ಕರ್ನಾ ಹೇ. ಮತ್ತೆ ಎರಡು ಶಬ್ದ ಹೇಳಿದ್ರು ಬಾಬಾ. ಏನಿಲ್ಲದ್ರೊಳಗೆ ಮನನ್ ಮಾಡೋದು, ವರ್ಣನ್ ಮಾಡೋದು. ಪೆಹಲೆ ಮನನ್ ಕರೋ, ಮೊದಲು ಚಿಂತನೆ ಮಾಡಿ, ಅವ್ರ ಬಾದ್ ಮೇ ಫಿರ್ ವರ್ಣನ್ ಕರೋ. ಸುಮ್ಮನೆ ವರ್ಣನ್ ಮಾಡಬಾರ್ದು. ಯಾರೋ ಒಬ್ರು ವರ್ಣನೆ ಮಾಡಿದಾರಂತ ವರ್ಣನೆ ಮಾಡಬಾರ್ದು. ಬಾಬಾ ಏನು ಹೇಳ್ತಾರೋ ಆ ಶಬ್ದಗಳು, ಆ ಜ್ಞಾನವನ್ನು ಚಿಂತನೆ ಮಾಡಿ ಅನುಭವಿಸ್ಬೇಕು. ಅದು ನಮ್ಗೆ ಖುಷಿ ಕೊಡಬೇಕು. ಈಗ ವರ್ಣನೆ ಮಾಡಬೇಕು ಅಂತಂದರೆ ಯಾವಾಗ ವರ್ಣನೆ ಮಾಡ್ತೀವಿ? ವರ್ಣನೆ ಮಾಡಬೇಕು ಅಂತ ಮನಸ್ಸು ಯಾವಾಗ ಬರ್ತದೆ? ನಮಗೆ ಆ ವಿಷಯದಿಂದ ನಮಗದು ಅನುಭೂತಿ ಆಗಿರಬೇಕು. ಖುಷಿ ಆದಾಗನೇ ಆ ವಿಷಯದ ಬಗ್ಗೆ ನಾವೇನು ಮಾಡ್ತೀವಿ? ವರ್ಣನೆ ಮಾಡ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಮನನ ಮಾಡಿ ಆಮೇಲೆ ವರ್ಣನೆ ಮಾಡಿ. ಜೋ ಬಾತೆ ಮನನ್ ಕಿ ಜಾತಿ ಹೇ ಉನ್ಕೋ ವರ್ಣನ್ ಕರ್ನಾ ಸಹಜ ಹೋ ಜಾತಾ ಹೇ ಹೇಳ್ತಾರೆ ಬಾಬಾ. ಯಾವ ಮಾತುಗಳನ್ನು ಹೆಚ್ಚು ಹೆಚ್ಚು ಮನನ ಮಾಡ್ತೀವೋ ಅದು ಆಟೋಮೆಟಿಕ್ಕಾಗಿ ಬಾಯಿಯಿಂದ ವರ್ಣನ್ ಮಾಡೋಕ್ಕೆ ಹಚ್ಚಿಬಿಡುತ್ತದೆ. ಯಾವುದೋ ಮನಸ್ಸು. ಬಾಬಾ ಹೇಳ್ತಾರೆ, ತೋ ಮನನ್ ಕರ್ತೆ ಅವ್ರು ವರ್ಣನ್ ಕರ್ತೆ ಚಲೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾರವರ ಜ್ಞಾನದ ಪಾಯಿಂಟ್ಸ್ಗಳನ್ನು ಮನನ್ ಮಾಡಬೇಕು ಮತ್ತು ವರ್ಣನ್ ಮಾಡ್ತಾ ಹೋಗಬೇಕು. ಯಹ ಭೀ ದೋ ಬಾತೆ ಹುಯಿ. ಇವು ಎರಡು ಮಾತು. ಮೊದಲೇದೇನು ಹೇಳಿದ್ರು ಬಾಬಾ? ಅಲ್ಫ್ ಅವ್ರ ಬೇ, ಬಾಬಾ ಮತ್ತು ಆಸ್ತಿ. ನೆಕ್ಸ್ಟ್ ಹೇಳ್ತಾರೆ ಬಾಬಾ ಮನನ್ ಮತ್ತು ವರ್ಣನ್. ಬಾಬಾ ಹೇಳ್ತಾರೆ, ಯಹ ಭೀ ದೋ ಬಾತೆ ಹುಯಿ ಮನನ್ ಕರ್ತೆ ಕರ್ತೆ. ಮತ್ತು ಮುಂದೊಂದು ಬರ್ತಾರೆ ಬಾಬಾ. ಮನನ್ ಮಾಡ್ತಾ 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 ಮಗನ್ ಅವಸ್ಥಾ ಆಟೋಮೆಟಿಕಲಿ ಹೋ ಜಾಯೇಗಿ. ಇನ್ನೂ ಭಾಳ ಮನನ ಮಾಡಿದ್ವಿ ಅಂತಂದರೆ ಬಾಯಿಂದ ಶಬ್ದ ಬರೋದಿಲ್ಲ, ಏನೂ ಬರೋದಿಲ್ಲ. ಏನಾಗ್ಬಿಡ್ತದೆ? ಮಗನ್ ಅವಸ್ಥಾಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಮನನ್ ಕರ್ನಾ ನಹಿ ಜಾನ್ತೆ ವಹ ಮಗನ್ ಅವಸ್ಥಾ ಕಾ ಭೀ ಅನುಭವ ನಹಿ ಕರ್ ಸಕ್ತೆ. ಯಾರು ಮನನ್ ಮಾಡೋದಿಲ್ವೋ ಅವರು ಮಗನ್ ಅವಸ್ಥಾ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಎರಡು ಹೇಳ್ತಾರೆ ಬಾಬಾ, ತಾಜ್ ಔರ್ ತಖ್ತ್ ನಶೀನ್. ತಾಜ್ ಅಂದರೆ ಕಿರೀಟ, ತಖ್ತ್ ನಶೀನ್ ಅಂದರೆ ಸಿಂಹಾಸನ. ಅಭಿ ಬನೆ ಹೋ ವ ಭವಿಷ್ಯ ಮೇ ಬನೆಂಗೆ. ಕಿರೀಟ ಮತ್ತು ಸಿಂಹಾಸನ ಮುಂದೆ ಹಾಕ್ಕೊಂಡು ಕೊಡೋರಿದ್ದೀರೋ ಇನ್ನು ಹೀಗೆ ಹಾಕ್ಕೊಂಡಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಸಂಗಮ ಯುಗ ಕಾ ತಖ್ತ್ ನಹಿ ಜಾನ್ತೆ ಹೋ. ಸಂಗಮ ಯುಗದ ಸಿಂಹಾಸನ ಗೊತ್ತಿಲ್ಲೇನು? ಸಾರೆ ಕಲ್ಪ್ ಕೆ ಅಂದರ್ ಸಭಿ ಸೆ ಶ್ರೇಷ್ಠ ತಖ್ತ್ ಕಾ ಮಾಲೂಮ್ ನಹಿ ಹೇ. ಇಡೀ ಕಲ್ಪದ ಒಳಗಡೆ
ಎಲ್ಲದಕ್ಕಿಂತ ಶ್ರೇಷ್ಠ ಸಿಂಹಾಸನ ಯಾವುದು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಯಾವುದು? ಬಾಪ್ ಕೆ ದಿಲ್ ರೂಪಿ ತಖ್ತ್ ನಶೀನ್ ಬನೇ ಹೋ. ತಂದೆಯ ಹೃದಯ ಸಿಂಹಾಸನ ನಶೀನ್ ಆಗಿದ್ದೀರೇನು. ಜಬ್ ಯಾದ್ ರಹೇಗಾ ತಬ್ ತೋ ಬೇಠೇಂಗೆ. ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಯಾವಾಗ ಕೂಡ್ತೀರಿ? ನೆನಪಿರಬೇಕು. ನೆನಪಿದ್ರಷ್ಟೇ ಅವರು ಹೃದಯ ಸಿಂಹಾಸನದಲ್ಲಿ ಕೂಡಕ್ಕಾಗತ್ತೆ. ಬಾಬಾ ಹೇಳ್ತಾರೆ, ತಖ್ತ್ ಹೈ ತೋ ತಾಜ್ ಭಿ ಹೋಗಾ. ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಇದ್ದರೆ ನಿಮಗೆ ಕಿರೀಟನೂ ಸಿಗ್ತದೆ. ತಾಜ್ ಬಿನಾ ತಖ್ತ್ ತೋ ಹೋಗಾ ಹಿ ನಹಿ. ಸಿಂಹಾಸನದಲ್ಲಿ ಹಾಗೆ ಕೂಡಂಗಿಲ್ಲ. ಕಿರೀಟನೂ ಇರ್ತದೆ, ಸಿಂಹಾಸನನೂ ಇರ್ತದೆ. कौन सा ताज धारण करने से तख्त नशीन बनेंगे. ಮೊದಲೇಂತಾರೆ ಬಾಬಾ, ಕಿರೀಟ ಧಾರಣ ಹಾಕ್ಕೊಂಡೇ ಸಿಂಹಾಸನದಲ್ಲಿ ಹೋಗ್ಬೇಕಲ್ಲ. ಏನು ಸಿಂಹಾಸನದಲ್ಲಿ ಹೋಗಿ ಕೂತು ಕಿರೀಟ ಹಾಕೋತಾರೋ? ಫಸ್ಟಿಗೆ ಒಂದು ಸಲ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಸಿಂಹಾಸನದಲ್ಲಿ ಹಾಗೆ ಹೋಗಿ ಕೂತ್ಕೊಂಡ್ಮೇಲೆ ಕಿರೀಟ ಹಾಕ್ತಾರೆ. ಒಂದು ಸಲ ಕಿರೀಟ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ರಾಜ ಸಿಂಹಾಸನದಲ್ಲಿ ಕೂಡಬೇಕಾದ್ರೆ ಏನು ಮಾಡ್ತಾನೆ? ಕಿರೀಟ ಹಾಕ್ಕೊಂಡೇ ಸಿಂಹಾಸನದಲ್ಲಿ ಕೂಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜಬ್ ಯಾದ್ ರಹೇಗಾ ತಬ್ ತೋ ಬೈಠೇಂಗೆ. ಬಾಬಾ ಹೇಳ್ತಾರೆ, ಕೌನ್ ಸಾ ತಾಜ್ ಧಾರಣ ಕರ್ನೆ ಸೆ ತಖ್ತ್ ನಶೀನ್ ಬನೆಂಗೆ. ಬಾಪ್ ದಾದಾ ಸಂಗಮ್ ಪರ್ ಹಿ ತಾಜ್ ವ ತಖ್ತ್ ನಶೀನ್ ಬನಾ ದೇತೆ ಹೇ. ಸಂಗಮದಲ್ಲೇ ಬಾಬಾ ನಮ್ಮನ್ನು ಕಿರೀಟ ಮತ್ತು ತಖ್ತ ನಶೀನರನ್ನಾಗಿ ಮಾಡ್ತಾರೆ. इस ताज और तख्त के आधार से भविष्य ताज तख्त मिलता है. ಹೇಳಾರಲ್ಲ ಬಾಬಾ, ನಮಗೆ ಯಾವ್ದು ಕಿರೀಟ ಸಿಕ್ಕಿದೆ? ಜವಾಬ್ದಾರಿ ಅನ್ನೋ ಕಿರೀಟ ಇದೆ ನಮಗೆ. ಎದರ ಜವಾಬ್ದಾರಿ ಕಿರೀಟ? ವಿಶ್ವ ಕಲ್ಯಾಣವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಕಿರೀಟ ಇದೆಯಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಕಿರೀಟ ಮತ್ತು ಸಿಂಹಾಸನ ಎರಡು ಒಟ್ಟಿಗೆ ಸಿಗ್ತದೆ. ಬಾಬಾ ಹೇಳ್ತಾರೆ, ಯಾವಾಗ ಸಿಗ್ತದದು? ತಾಜ್ ಮತ್ತು ತಖ್ತ್ ಸಂಗಮದಲ್ಲೇ ಸಿಗ್ತದೆ. ಬಾಬಾ ಇಲ್ಲೇ ಕೊಡ್ತಾರೆ ನಮಗೆ. ಅಭಿ ಧಾರಣ ನಹಿ ಕರೆಂಗೆ ತೋ ಭವಿಷ್ಯ ಮೇ ಕೈಸೆ ಧಾರಣ ಕರೆಂಗೆ. ನಮಗೊಂದು ಜವಾಬ್ದಾರಿ ಕಿರೀಟ ಏನು? ಇಡೀ ವಿಶ್ವವನ್ನು ಸತೋಪ್ರಧಾನವನ್ನಾಗಿ ಮಾಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ. ಇಲ್ಲಿ ಇದನ್ನು ಧಾರಣ ಮಾಡಿಕೊಂಡ್ರಷ್ಟೇ ಭವಿಷ್ಯದಲ್ಲಿ ನಿಮಗೇನು ಸಿಗ್ತದೆ? ಕಿರೀಟನೂ ಸಿಗತ್ತೆ, ಸಿಂಹಾಸನ ಸಿಗ್ತದೆ. ಬಾಬಾ ಹೇಳ್ತಾರೆ, ತಾಜ್ ಭಿ ಧಾರಣ ಕರ್ನಾ ಪಡೆ, ತಿಲಕ್ ಭಿ ಧಾರಣ ಕರ್ನಾ ಪಡೆ, ಅವ್ರ ತಖ್ತ ನಶೀನ್ ಭಿ ಬನನಾ ಪಡೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೇ ಸಂಗಮ ಯುಗದಲ್ಲೇ ನೀವೇನು ಮಾಡಬೇಕು? ಕಿರೀಟ ಹಾಕ್ಕೊಳ್ಬೇಕು, ತಿಲಕ ಹಚ್ಕೋಬೇಕು, ಸಿಂಹಾಸನದಲ್ಲಿನೂ ಕೂಡಬೇಕು. ತಿಲಕ್ ಸದೈವ್ ಕಾಯಂ ರೇತಾ ಹೇ. ತಿಲಕ್ ಅಂದ್ರೇನು? ನನ್ನ ಆತ್ಮ ಅನ್ನೋ ತಿಲಕ್ ಯಾವಾಗಲೂ ಖಾಯಂ ಇರ್ತದೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಭಿ ಕಭಿ ಮಿಟ್ ಜಾತಾ ಹೇ. ಹಚ್ಕೊಂಡಂಥ ತಿಲಕ್ಕು ಅವಾಗವಾಗ ಅಳಗ್ತದೇನು ಅಂತ ಕೇಳ್ತಾರೆ ಬಾಬಾ. ಯಾವ ತಿಲಕ್ಕು? ಮೇ ಹೇಳಿದ್ರಲ್ಲ ಬಾಬಾ, ಮೇ ಸರ್ವಶಕ್ತಿವಾನ್ ಕಿ ಸಂತಾನ್ ಮಾಸ್ಟರ್. ಸರ್ವಶಕ್ತಿವಾನ್ ಅನ್ನೋದು ಕೂಡ ಒಂದು ತಿಲಕನೇ. ಬಾಬಾ ಹೇಳ್ತಾರೆ, ಆವಾಗವಾಗ ಹೋಗ್ತದೇನು? ತಾಜ್, ತಿಲಕ್ ಔರ್ ತಖ್ತ್, ಯಹ ತೀನೋ ಹಿ ಸಂಗಮ್ ಯುಗ ಕಿ ಬಡಿ ಸೆ ಬಡಿ ಪ್ರಾಪ್ತಿ ಹೇ. ಈ ಮೂರುಗಳನ್ನು ಇದೇ ಸಂಗಮ ಯುಗದಲ್ಲಿ ನಾವೇನು ಮಾಡಬೇಕಾಗ್ತದೆ? ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ. ಇಸ್ ಪ್ರಾಪ್ತಿಗೆ ಆಗೆ ಭವಿಷ್ಯ ರಾಜ್ಯ ಕುಚ್ ಭಿ ನಹಿ ಅಂತ ಹೇಳ್ತಾರೆ ಬಾಬಾ. ಸತ್ಯುಗದಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಬೇಡಂತಾರೆ ಬಾಬಾ. ಇಲ್ಲಿ ಏನು ತಿಲಕ್, ತಾಜ್, ತಖ್ತ್ ಇದೆಯಲ್ಲ, ಇವು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಬಾಬಾ. ಇಡೀ ಕಲ್ಪದಲ್ಲೇ ಶ್ರೇಷ್ಠ ಇರುವಂಥದ್ದು. ಅಲ್ಲಿ ಸತ್ಯುಗದಲ್ಲಿ ನಾವು ಬಾಬಾನೂ ಗೊತ್ತಿಲ್ಲ, ತಿಲ್ಕನೂ ಏನಂತ ಗೊತ್ತಿರೋದು, ಅಲ್ಲೆಲ್ಲ ಸ್ಥೂಲದ ಹಾಕ್ಕೊಂಡು ಅಡ್ಡಾಡ್ತಿರ್ತೀವಿ. ಆದರೆ ಇಲ್ಲಿ ನಮಗೆ ಗೊತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, इस प्राप्ति के आगे भविष्य राज्य कुछ भी नहीं. जिसने संगम युग का ताज तख्त नहीं लिया उसने कुछ भी नहीं लिया. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವು
ಏನೋ ಕಿರೀಟ, ಸಿಂಹಾಸನ, ತಿಲಕ ಪಡ್ಕೊಳ್ಳಿಲ್ಲ ಅಂತಂದರೆ ನೀವೇನು ಪಡ್ಕೊಂಡಂಗಲ್ಲ ಅಂತಾರೆ ಬಾಬಾ. ವಿಶ್ವಕ್ಕೆ ಕಲ್ಯಾಣಕ್ಕೆ ಜಿಮ್ಮೇವಾರಿ ಕಾ ತಾಜ್ ಹೇ. ಮತ್ತೆ ಹೇಳ್ತಾರೆ ಬಾಬಾ, ಕಿರೀಟ ಯಾವುದಿದೆ? ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಜವಾಬ್ದಾರಿ ಕಿರೀಟ. ಜಬ್ ತಕ್ ಯಹ ತಾಜ್ ಧಾರಣ ನಹಿ ಕರ್ತೆ ತಬ್ ತಕ್ ಬಾಪ್ ಕೆ ದಿಲ್ ರೂಪಿ ತಕ್ ಪರ್ ವಿರಾಜಮಾನ್ ನಹಿ ಹೋ ಸಕ್ತೆ. ಎಲ್ಲಿವರೆಗೂ ಏನು ನಾನು ವಿಶ್ವ ಕಲ್ಯಾಣಕಾರಿ ಅನ್ನೋ ಜಿಮ್ಮೇವಾರಿ ಕಿರೀಟ ಹಾಕೊಳ್ಳೋದಿಲ್ವೋ ಅಲ್ಲಿ ತನಕ ನೀವು ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಕೂಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸಿಂಹಾಸನದಲ್ಲಿ ಕೂಡಬೇಕು ಅಂದರೆ ಮೊದಲೇನು ಮಾಡಬೇಕು? ನಾವು ಕಿರೀಟ ಧಾರಣ ಮಾಡಿಕೊಳ್ಳೇಬೇಕು. ಯಾವ ಕಿರೀಟ? ಭಾಳ ಇಂಪಾರ್ಟೆಂಟ್ ಇದು. ಯಾವ ಕಿರೀಟ ಹಾಕ್ಕೋಬೇಕಂದ್ರೆ ಬಾಬಾ? ವಿಶ್ವ ಕಲ್ಯಾಣದ ಜವಾಬ್ದಾರಿ ಕಿರೀಟ ಹಾಕ್ಕೋಬೇಕು. ಆಮೇಲೆ ಬಾಬಾನ ಹೃದಯ ಸಿಂಹಾಸನ ಸಿಗ್ತದೆ. ಅಪನಾ ಬಾಬಾ ಹೇಳ್ತಾರೆ, अपना एक जमा करके जाना, अपना हक जमा करके जाना. ಇದು ನಿಮ್ದು ಹಕ್ ಅಂತಾರೆ ಬಾಬಾ. ಯಾವುದು? ನಹಿ ತೋ ಬಡಾ ಮುಷ್ಕಿಲ್ ಹೋಗ, ಇಲ್ಲ ಅಂದರೆ ಬಹಳ ಕಷ್ಟ ಆಗ್ತದೆ. ಮಧುಬನ್ ಮೇ ತಾಜ್ ವ ತಖ್ತ್ ನಶೀನ್ ಬನ್ಕರ್ ಜಾನಾ. ಅಬ್ ಹಿಮ್ಮತ್ವಾನ್ ನಿಶ್ಚಯ ಬುದ್ಧಿ ಬಂತೆ ಹೋ ತಬ್ ಹಿ ತೋ ಮಧುಬನ್ ಮೇ ಆತೆ ಹೋ. ಬಾಬಾ ಹೇಳ್ತಾರೆ ನೋಡ್ರಿ, अच्छा, ओम शांति.